ಸ್ಯಾಟರ್ಡೇ ಮಾರ್ನಿಂಗ್ ನಾವೆಲ್ಲ ರೆಡಿಯಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗತ್ತಿದ್ವಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಇವತ್ತು ರಜೆ ಇತ್ತು, ಹಾಗಾಗಿ ನಮ್ಮ ಮನೆಗೆ ಒಂದು ಹಾಫ್ ಕಿಲೋಮೀಟ್ರ್ ಇರೋ ಒಂದು ದೇವಸ್ಥಾನಕ್ಕೆ ಹೊಂಟೇವಿ. ಎಲ್ಲಂದ್ರೆ ಅನ್ನದಾನೇಶ್ವರ ಮಠ, ಮುಂಡ್ರಿಗಿ. ಸೊ ಫುಲ್ಲು ಬಿಸಿಲಾಗಿತ್ತು 10 ಗಂಟೆ ಅಂದರೂ ದೇವಸ್ಥಾನಕ್ಕೆ ಹೋದ ತಕ್ಷಣ ಫುಲ್ ತಂಪು ಅನ್ಸಾತಿತ್ತು. ಯಾಕಂದ್ರೆ ಕಲ್ಲಿಂದ ಕಟ್ಟಿದ್ದ ರೀಸನ್ ಇರ್ಬೋದಂತ ಅನ್ಕೋತೀನಿ ನಾನು. ಫುಲ್ ಶಾಂತಾಗಿತ್ತು. ಆಮೇಲೆ ಇದು ಮಠದೊಳಗೆ ಸ್ಕೂಲ್ ಐತಿ, ಆಮೇಲೆ ಹಾಸ್ಟೆಲ್ ಎಲ್ಲ ಐತಿ. ಏನೋ ಒಂಥರ ಜಾಗ ಫುಲ್ ಶಾಂತ ಅನ್ನಿಸ್ತು. ಜಾಸ್ತಿ ಜನನೂ ಇರಲಿಲ್ಲ, ಯಾಕೋ ಗೊತ್ತಿಲ್ಲ. ನಾವು ಹೋದಾಗ ಆಲ್ಮೋಸ್ಟ್ ಯಾರು ಜಾಸ್ತಿ ಜನ ಇರಲಿಲ್ಲ, ಒಂದು ಬೆರಳೆಣಿಕೆ ಅಷ್ಟು ಇಷ್ಟಿತ್ತು ಅಷ್ಟೇ. ಸೊ ನೋಡ್ತಿರ್ಬೋದು ನೀವು, ಅದು ಸ್ಕೂಲ್. ಫುಲ್ ಬಿಸಿಲು 10 ಗಂಟೆ ಅಂದ್ರೆ ಚಾಲೂ ಆಗಿಬಿಟ್ಟಿತ್ತು ನೋಡಿರಿ, ಭಾಳ ಬಿಸಿಲಿತ್ತು ಇವತ್ತು. ನಾವು ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಿಸಿಲು ಬಾಡಿದ್ದಕ್ಕೆ ಸ್ವಲ್ಪ ಹೊತ್ತು ಕೂತ್ವಿ. ಆಮೇಲೆ ಅಲ್ಲಿ ಹುಡುಗ ಇದ್ನಲ್ಲ, ಅವ ಪೂಜೆ ಮಾಡವ, ಅವ ಹೇಳಿದ್ನ ಪ್ರಸಾದ ಸ್ಟಾರ್ಟ್ ಆಗೈತಿ, ಹೋಗಿ ತಗೋರಿ ಅಂಥೇಳಿ. ಸೊ ಇದು ಪ್ರಸಾದ ಮಾಡೋದು ಒಂದು ಸ್ಥಳ, ಒಂದು ದೊಡ್ಡ ಮನೆ ಥರ ಕಟ್ಟ್ಯಾರ ಇದನ್ನು. ಇಲ್ಲಿ ಎಲ್ಲ ಥರದ ಕಾಯಿಪಲ್ಯ ಇರ್ಬೋದು, ಆಮೇಲೆ ರೇಷನ್ ಎಲ್ಲ ಇಲ್ಲೇ ಇರ್ತೈತಿ. ಹಾಸ್ಟೆಲ್ ಹುಡುಗರಿಗೆ ಆತ, ಆಮೇಲೆ ಯಾರಾದರೂ ಭಕ್ತಾದಿಗಳು ಬಂದರೆ ಇಲ್ಲೇ ಊಟ ಕೊಡ್ತಾರೆ. ಚಿತ್ರಾನ್ನ ಇತ್ತು, ನಮ್ಮ ಪಾಪು ಸ್ವಲ್ಪ ತಿನ್ನಿಸಿ ನಾವು ನನ್ನ ಹಸ್ಬೆಂಡ್ ಸ್ವಲ್ಪ ಶೇರ್ ಮಾಡಿದ್ವಿ. ಇನ್ನು ಅತ್ತೆ ಮಾವ ಉಪವಾಸ ಇದ್ದರು, ಅವ್ರು ಏನು ತಿನ್ನಲಿಲ್ಲ. ನೋಡ್ತಿರ್ಬೋದು ನೀವು, ಫುಲ್ ಒಂಥರ ಹಳ್ಳಿ ಫೀಲ್ ಆಕೈತಿ. ಅಂದ್ರೆ ನಮ್ಮ ಊರಾಗೆಲ್ಲ ಇರ್ತಾವಲ್ಲ ಮನೆ, ಆ ಥರ ಐತಿದು. ಇದೆಲ್ಲ ರೇಷನ್ ಇಟ್ಟಾರ. ಆಮೇಲೆ ಇವಾಗ ರಜೆ ಕೊಟ್ಟಾರಲ್ಲ, ಸೊ ಜಾಸ್ತಿ ಜನ ಹುಡುಗರು ಇರಲಿಲ್ಲ, ಸ್ವಲ್ಪ ಜನ ಇದ್ರೆ. ದೂರಿಂದ ಇದ್ದಾರೆ, ರಾಯಚೂರು, ಸಿನ್ನೂರು, ಅಲ್ಲಿಂದೆಲ್ಲ ಮಕ್ಕಳು ಬಂದಿದ್ರೆ. ಒಂದಷ್ಟು ಜನ ಇಲ್ಲಿ ಆಟ ಆಡತ್ತಿದ್ರು. ಯಾವ ಆಟ ಅಂತ ಕೇಳಿದ್ದಕ್ಕೆ ಚಿನ್ನಿ ಕೋಲೇನೋ ಅಂತಂದ್ರೆ. ಸುಮಾರಷ್ಟು ಜನ ಊರಿಗೆ ಹೋಗಿದ್ರು, ಇನ್ನೂ ಊರಿಗೆ ಹೋಗೋರು ಇದ್ರು. ಇವಾಗ ಅಲ್ಲೇನು ಆಟ ಆಡತ್ತಾರಲ್ಲ, ಅವ್ರು ಕೂಡ ಸ್ವಲ್ಪ ಮಾತಾಡಿದ್ವಿ. ಅವ್ರು ಹೇಳಿದ್ರೆ ನಾಳೆ ಹೋಗ್ತೀವಿ ಅಂಥೇಳಿ. ಸೊ ಅವ್ರ ಬಟ್ಟೆ ಒಳಗೆ ತಗೋಬೇಕು. ಮಠಕ್ಕೆ ಅಂತಂದು ನಮ್ಮ ಫ್ರೆಂಡ್ಸ್ ಹೋಗಿಲ್ಲ, ರಂಭಾಪುರ ಮಠಕ್ಕೆ. ಯಾವ ಆಟ ಇದೆ? ಚಿನ್ನಿ ಕೋಲ. ಹಾಯ್. ಸೊ ನಾನು ಹಾಯ್ ಮಾಡಿದೆ, ಅವ್ರು ಬಾಯ್ ಮಾಡಿದರು. ನಾವು ಜಾಸ್ತಿ ಹೊತ್ತಿರಲಿಲ್ಲ, ಬಿಸಿಲು ಭಾಳ ಇದ್ದಿದ್ದಕ್ಕೆ ವಾಪಸ್ ಬಂದುಬಿಟ್ವಿ. ಯಾರಾದರೂ ಮುಂಡ್ರಿಗಿಗೆ ಬಂದ್ರೆ ಈ ಪ್ಲೇಸಿಗೆ ಒಂದು ಸಲ ವಿಸಿಟ್ ಮಾಡಿರಿ. ಆಮೇಲೆ ಕನಕ ಲಕ್ಷ್ಮೀ ನರಸಿಂಹ ಟೆಂಪಲ್ ಒಂದು ಐತಿ, ಸೊ ಅಲ್ಲಿನೂ ವಿಸಿಟ್ ಮಾಡಿರಿ, ಅದು ಮಸ್ತ್ ಐತಿ. ನಾನು ಆಲ್ರೆಡಿ ಅದ್ರದ್ದು ರೇಟ್ ಶೇರ್ ಮಾಡೀನಿ. ಇಷ್ಟೇ ಹೇಳ್ತೀನಲ್ಲ, ಥ್ಯಾಂಕ್ ಯು.